ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಔರಂಗಜೇಬ್ ಆತ ಎಂತಹ ಕ್ರೂರಿ, ಆತ ಎಂತಹ ರಾಕ್ಷಸ, ಆತ ಎಂತಹ ನೀಚ, ಎಂತಹ ಪರಮ ಪಾಪಿ ಅನ್ನುವಂಥದ್ದನ್ನು ನಮ್ಮ ಇತಿಹಾಸದ ಪಾಠಗಳಲ್ಲಿ ನಮಗಂತೂ ಹೇಳಿಕೊಡ್ಲಿಲ್ಲ ಬಿಡಿ. ಆದರೆ ಇವತ್ತು ಆ ಸತ್ಯವನ್ನು ತಿಳ್ಕೊಳ್ಳುವಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಯಾಕೆ? ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮಿ ಈ ಕ್ರೂರಿ ಔರಂಗಜೇಬ್ನನ್ನ ಸಮರ್ಥನೆ ಮಾಡ್ಕೊಳ್ತಾನೆ. ಏನಂತ? ಔರಂಗಜೇಬ್ ಒಬ್ಬ ಮಹಾನ್ ಚಕ್ರವರ್ತಿ, ಆತ ಕ್ರೂರಿ ಆಗಿರಲಿಲ್ಲ, ಆತನ ಆಳ್ವಿಕೆಯಿಂದಾಗಿ ನಮ್ಮ ಭಾರತ ಅಭಿವೃದ್ಧಿಯನ್ನು ಹೊಂದಿತ್ತು. ಸಂಭಾಜಿ ಮಹಾರಾಜರ ಜೊತೆಗಿನ ಆತನ ಯುದ್ಧ ಏನಿತ್ತು ಅದು ಕೇವಲ ರಾಜಕೀಯ ಯುದ್ಧ ಆಗಿತ್ತಷ್ಟೇ, ಧರ್ಮಕ್ಕಾಗಿ ನಡೆದಂತಹ ಯುದ್ಧ ಅಲ್ಲ ಅದು. ಔರಂಗಜೇಬ ತನ್ನ ಅಧಿಕಾರಾವಧಿಯಲ್ಲಿ ಅನೇಕ ದೇವಾಲಯಗಳನ್ನ ನಿರ್ಮಿಸಿದ್ದ. ಔರಂಗಜೇಬ್ನ ಬಗ್ಗೆ ತಪ್ಪು ಇತಿಹಾಸವನ್ನ ತೋರಿಸಲಾಗ್ತಾ ಇದೆ. ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ವೀಕ್ಷಕರೇ, ಔರಂಗಜೇಬ್ ಹೀರೋನಾ? ಔರಂಗಜೇಬ ವ್ಯಕ್ತಿತ್ವ ನಿಜಕ್ಕೂ ಅನುಕರಣೀಯ ಆಗಿತ್ತ? ಔರಂಗಜೇಬ್ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ನ? ಆತನ ಕಾಲದಲ್ಲಿ ಕೇವಲ ರಾಜಕೀಯ ಯುದ್ಧ ಆಗಿದ್ದ? ಈ ಮತ ವಿಸ್ತರಣೆಗಾಗಿ ಅಲ್ವಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಮೊಘಲರು ಅಂತ ಅಂದ್ರೇನೆ ಕ್ರೂರಿಗಳು. ಆ ಕ್ರೂರಿಗಳಲ್ಲಿ ಮಹಾನ್ ಕ್ರೂರಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ರೆ ಅಲ್ಲಿ ನಮಗೆ ಬರುವಂತಹ ಉತ್ತರ ಒನ್ ಅಂಡ್ ಓನ್ಲಿ ಔರಂಗಜೇಬ್. ಔರಂಗಜೇಬ್ ಯಾರು? ತಾಜ್ ಮಹಲ್ ಕಟ್ಟಿಸಿದಂತಹ ರಾಜ, ಶಹಜಹಾನ್ನ ಮಗ. ಶಹಜಹಾನ್ಗೆ 4 ಜನ ಮಕ್ಕಳು. ಒಬ್ಬ ದಾರಾ ಶಿಕೋಯ್, ಇನ್ನೊಬ್ಬ ಶಾ ಶುಜಾ, ಇನ್ನೊಬ್ಬ ಮುರದ್ ಬಕ್ಷ್, ಇನ್ನು ಔರಂಗಜೇಬ್. ಶಹಜಹಾನ್ಗೆ ತನ್ನ ಮೊದಲ ಮಗ ಯಾರು ದಾರಾ ಶಿಕೋಯ್ ಇದ್ದಾನಲ್ಲ, ಆತನ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಉಳಿದಿರೋ 3 ಮಕ್ಕಳು ಬೇರೆ ಬೇರೆ ಸಂಸ್ಥಾನಗಳನ್ನ ನೋಡ್ಕೊಳ್ತಾ ಇದ್ರೆ ದಾರಾ ಶಿಕೋಯ್ ಮಾತ್ರ ತಂದೆ ಜೊತೆಗೆ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಶಹಜಹಾನ್ ಹುಷಾರ್ ತಪ್ಪು ಬಿಡ್ತಾನೆ. ಈ ವಿಚಾರ ಎಲ್ಲ ಕಡೆ ಹಬ್ಬ ಬಿಡುತ್ತೆ. ಅದನ್ನ ಮಿಕ್ಕ 3 ಮಕ್ಕಳಿಗೆ ಕೂಡ ಗೊತ್ತಾಗತ್ತೆ. ಆದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ತಂದೆ ಶಹಜಹಾನ್ ತೀರ್ಕೊಂಡ್ ಬಿಟ್ಟಿದ್ದಾರೆ, ಆದ್ರೆ ಈತ ಯಾರು ದಾರಾ ಶಿಕೋಯ್ ಇದ್ದಾನಲ್ಲ, ಆತ ಅಧಿಕಾರದ ಆಸೆಯಿಂದಾಗಿ ಅದನ್ನ ನಮ್ಮ 3 ಜನರಿಂದ ಮುಚ್ಚಿಟ್ಟು ಬಿಟ್ಟಿದ್ದಾನೆ. ಶಹಜಹಾನ್ನ 2ನೇ ಮಗ ಶಾ ಶುಜಾ ತಾನಿರುವಂತಹ ಜಾಗದಿಂದಾನೇ ಇನ್ನು ಮುಂದೆ ನಾನೇ ರಾಜ ಅಂತ ಘೋಷಣೆ ಮಾಡಿ ತನ್ನ ಸೇನೆಯ ಜೊತೆಗೆ ತಂದೆ ಇರುವಂತಹ ರಾಜಧಾನಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಆದರೆ ವಾರಣಾಸಿ ತಲುಪ್ತಾ ಇದ್ದ ಹಾಗೇನೆ ದಾರಾ ಶಿಕೋಯ್ನ ಮಗ ಸುಲೇಮಾನ್ ಆತನ ಮೇಲೆ ಆಕ್ರಮಣವನ್ನ ಮಾಡಿ ಆತನನ್ನ ಸೋಲಿಸಿಬಿಡ್ತಾನೆ. ಶಾ ಶುಜಾ ಸೋಲನ್ನ ಒಪ್ಪಿ ಹಿಂದೆ ಸರಿದು ಬಿಡ್ತಾನೆ. ವೀಕ್ಷಕರೇ, ಈ ಕಡೆ ನೋಡಿದ್ರೆ ಶಹಜಹಾನ್ನ ಮಗ ಮುರದ್ ಬಕ್ಷ್ ನಾನೇ ರಾಜ ಅಂತ ಘೋಷಣೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಈ ಮಾಸ್ಟರ್ ಮೈಂಡ್ ಇದಾನಲ್ಲ, ಯಾರು ಔರಂಗಜೇಬ್, ಆತ ಮುರದ್ ಬಕ್ಷ್ ಜೊತೆಗೆ ಅಣ್ಣ ದಾರಾ ಶಿಕೋಯ್ನನ್ನ ನಾವು ಸೋಲಿಸಿ ಬಿಡೋಣ, ನಾವು ಮುಗಿಸಿ ಬಿಡೋಣ ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಅದಾದ ನಂತರ ದಾರಾ ಶಿಕೋಯ್ನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಆತ ಇವರಿಬ್ಬರ ಸೇನೆಯನ್ನು ಎದುರಿಸೋದಕ್ಕೆ ಆಗದೆ ಹೆದರಿ ಓಡಿ ಹೋಗ್ತಾನೆ. ಔರಂಗಜೇಬ್ ಅದೇ ರೀತಿ ಮುರದ್ ಬಕ್ಷ್ ಈ ಯುದ್ಧದಲ್ಲಿ ಗೆಲ್ತಾರೆ. ವೀಕ್ಷಕರೇ, ಈಗ ಶುರು ಆಗುತ್ತೆ ನೋಡಿ ಅಸಲಿ ಆಟ. ಈ ಕಡೆ ಇವರು ಗೆಲ್ತಾ ಇದ್ದ ಹಾಗೇನೆ ಈ ಔರಂಗಜೇಬ್ ಸೀದಾ ಹೋಗಿ ಯಾರ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ನೋ ತನ್ನ ಸ್ವಂತ ಸಹೋದರ ಮುರದ್ ಬಕ್ಷನನ್ನ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಸ್ವಂತ ಸಹೋದರನನ್ನ. ಅಬು ಅಜ್ಮಿ ಅವರೇ, ಈ ರಾಕ್ಷಸ, ಈ ಔರಂಗಜೇಬ್ ನಿಮಗೆ ಆದರ್ಶ ವ್ಯಕ್ತಿ ಅಲ್ವಾ?
ಈ ಕಡೆ ಮುರದಬಕ್ಷನನ್ನು ಸಾಯಿಸಿದ್ದಾಯಿತು. ಶಾಶುಜ ನೋಡಿದ್ರೆ ಸೋತು ಸುಣ್ಣಾಗಿ ಇನ್ನು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇನ್ನು ಉಳಿದಿರೋದು ಯಾರು? ತಂದೆಯ ಮುದ್ದಿನ ಮಗ ದಾರಾ ಶಿಕೋಯ್. ಆತ ಇದ್ರೆ ತನ್ನ ಪಟ್ಟಾಭಿಷೇಕಕ್ಕೆ ತೊಂದರೆ ಆಗತ್ತೆ ಅಂತ ತನ್ನ ಸೇನೆಯನ್ನ ಕಳಿಸಿ ಆತನನ್ನ ಸೆರೆ ಹಿಡಿದು ತಂದು ಸ್ವಂತ ಅಣ್ಣ ಅನ್ನುವಂಥದ್ದನ್ನ ಕೂಡ ನೋಡದೆ ಆತನ ಶಿರಚ್ಛೇದವನ್ನ ಮಾಡ್ತಾನೆ ಈ ಔರಂಗಜೇಬ್. ಶಾಕ್ ಆದ್ರ? ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಶಿರಚ್ಛೇದ ಮಾಡಿದ ನಂತರ ಆ ದೇಹವನ್ನ ರಾಜ್ಯದ ತುಂಬಾ ಮೆರವಣಿಗೆ ಮಾಡ್ತಾನೆ. ನಿಮ್ಮ ನಾಯಕ ಇನ್ನಿಲ್ಲ ಅಂತ ಖುಷಿ ಪಡ್ತಾನೆ, ವಿಕೃತ ಖುಷಿ. ಸ್ವಂತ ಸಹೋದರ ರೀ ಅಬು ಅಜ್ಮಿ ಅವರೇ, ಈ ರಾಕ್ಷಸ ಔರಂಗಜೇಬ್ ನಿಮಗೆ ಆದರ್ಶ ವ್ಯಕ್ತಿ ಅಲ್ವಾ? ವೀಕ್ಷಕರು, ಇಷ್ಟಾದ ನಂತರ ದಾರಾ ಶಿಕೋಯ್ ಮಗ ಸುಲೇಮಾನನ್ನ ಸೆರೆ ಹಿಡಿತಾನೆ ಔರಂಗಜೇಬ್. ಆತನ ಮುಂದೆ 2 ಆಯ್ಕೆಗಳನ್ನ ಇಡ್ತಾನೆ. ಒಂದು, ನಿನ್ನನ್ನ ಒಂದೇ ಸರಿಗೆ ಕೊಲ್ಲಬೇಕಾ, ಇಲ್ಲ ಸ್ಲೋ ಪಾಯ್ಸನ್ ಕೊಟ್ಟು ನಿಧಾನವಾಗಿ ಜೀವವನ್ನ ತೆಗಿಬೇಕಾ ಅಂತ. ಆತ ನನ್ನನ್ನ ಈಗಲೇ ಕೊಂದು ಬಿಡಿ ಅಂತ ಕೇಳ್ಕೊಳ್ತಾನೆ. ಆದರೆ ಈ ವಿಕೃತ ರಾಕ್ಷಸ ಔರಂಗಜೇಬ್ ಇದ್ದಾನಲ್ಲ, ಆತನನ್ನ 2 ವರ್ಷ ಜೈಲಲ್ಲಿ ಇಟ್ಟು ಆತನಿಗೆ ಪ್ರತಿದಿನ ಸ್ಲೋ ಪಾಯ್ಸನ್ ಕೊಟ್ಟು 2 ವರ್ಷ ನರಕದಲ್ಲಿ ಬದುಕೋ ಹಾಗೆ ಮಾಡ್ತಾನೆ. ಆ ನರಕ ಯಾತನೆಯನ್ನ ಅನುಭವಿಸಿ ಪಾಪಾತ ಕೊನೆಗೆ ಪ್ರಾಣವನ್ನೇ ಬಿಟ್ಬಿಡ್ತಾನೆ. ಅಬು ಅಜ್ಮಿ ಅವರೇ, ಈ ರಾಕ್ಷಸ, ಈ ಪರಮ ಪಾಪಿ ಔರಂಗಜೇಬ್ ನಿಮಗೆ ಆದರ್ಶ ವ್ಯಕ್ತಿ ಅಲ್ವಾ? ಇನ್ನದೇನು ಹೇಳಿದ್ರಲ್ಲ, ದೇವಸ್ಥಾನ ನಿರ್ಮಾಣ ಮಾಡಿದ್ದಲ್ಲ ಔರಂಗಜೇಬ್. ವೀಕ್ಷಕರೇ, 1664ರಲ್ಲಿ ಔರಂಗಜೇಬ್ ತನ್ನ ಸೇನೆಯ ಜೊತೆಗೆ ಕಾಶಿ ವಿಶ್ವನಾಥ ಮಂದಿರವನ್ನ ನಾಶ ಮಾಡೋದಕ್ಕೆ ಅಂತ ಬರುತ್ತಾನೆ. ಆದ್ರೆ ನಿಮಗೆ ಗೊತ್ತಲ್ವಾ, ನಾಗ ಸಾಧುಗಳು ಧರ್ಮಕ್ಕಾಗಿ ಜೀವವನ್ನು ಕೊಡೋದಕ್ಕೆ ಕೂಡ ಸಿದ್ಧರಾಗಿರ್ತಾರೆ. ಅವರು ಆತನನ್ನು ಅವತ್ತು ಮಣ್ಣು ಮುಕ್ಕಿಸ್ತಾರೆ. ಅದಾಗಿ 4 ವರ್ಷಗಳ ನಂತರ ಮತ್ತೆ ಈ ಔರಂಗಜೇಬ್ ತನ್ನ ಸೇನೆಯ ಜೊತೆಗೆ ಬಂದು ಕಾಶಿ ವಿಶ್ವನಾಥನ ಮಂದಿರವನ್ನ ನಾಶ ಮಾಡ್ತಾನೆ. ಅದರ ಮೇಲೆ ಜ್ಞಾನವ್ಯಾಪಿ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಈ ಪರಮ ಪಾಪಿ ಔರಂಗಜೇಬ್ ದೇವಸ್ಥಾನ ಧ್ವಂಸ ಮಾಡೇ ಇಲ್ಲ ಅಲ್ವಾ ಅಬು ಅಜ್ಮಿ ಅವರೇ? ಕೇವಲ ಇದೊಂದೇ ದೇವಸ್ಥಾನ ಅಲ್ಲ, ಇಂತಹ 10 ದೇವಸ್ಥಾನಗಳ ಎಕ್ಸಾಂಪಲ್ ಅನ್ನ ನಾನು ನಿಮಗೆ ನೀಡಬಲ್ಲೆ. ಬೇಕಾದ್ರೆ ಅದರ ಒಂದು ಬೇರೆ ಕಾರ್ಯಕ್ರಮವನ್ನೇ ಮಾಡ್ತೀನಿ ನಾನು, ಔರಂಗಜೇಬ ಧ್ವಂಸ ಮಾಡಿದಂತಹ ದೇವಾಲಯಗಳು ಅಂತ ನೋಡಬೇಕು ನೀವು. ವೀಕ್ಷಕರೇ, ಇನ್ನು ಸಿಖ್ ಗುರು ತೇಜ್ ಬಹದ್ದೂರ್ ಸಿಂಗ್ ಅವರನ್ನ ಈ ಕ್ರೂರಿ ಔರಂಗಜೇಬ್ ಯಾವ ರೀತಿ ನಡೆಸ್ಕೊಂಡಿದ್ದ ಗೊತ್ತಾ? ಆತೊಬ್ಬ ಸಿಖ್ ಮತಕ್ಕೆ ಸೇರಿದವರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಬಂಧಿಸ್ತಾರೆ. ನಂತರ ಹೇಳ್ತಾನೆ, ಒಂದು ನಮ್ಮ ಮತಕ್ಕೆ ಮತಾಂತರ ಆಗಿಬಿಡು, ಇಲ್ಲ ಅಂದ್ರೆ ನಿನಗೆ ಸಾವೇ ಗತಿ ಅಂತ. ಗುರು ತೇಜ್ ಬಹದ್ದೂರ್ ಅವರು ಬೇಕಾದ್ರೆ ಸಾಯ್ತೀನಿ, ಆದ್ರೆ ಇಸ್ಲಾಂಗೆ ಮತಾಂತರ ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದನ್ನ ಕೇಳಿ ಕೋಪಗೊಂಡಂತಹ ಔರಂಗಜೇಬ್ 5 ದಿನಗಳ ಕಾಲ ಅವರಿಗೆ ಉಗ್ರ ಶಿಕ್ಷೆಯನ್ನ ನೀಡಿ ಆ ನಂತರ ಗಲ್ಲಿಗೇರಿಸ್ತಾನೆ. ಅಬು ಅಜ್ಮಿ ಅವರೇ, ಈ ರಾಕ್ಷಸ, ಈ ಪರಮ ಪಾಪಿ ಔರಂಗಜೇಬ್ ನಿಮಗೆ ಆದರ್ಶ ವ್ಯಕ್ತಿ ಅಲ್ವಾ? ವೀಕ್ಷಕರಿನ ಔರಂಗಜೇಬಿಗೆ ಸಿಂಹ ಸ್ವಪ್ನರಾಗಿದ್ದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಮರಿಸಿಂಹ ಸಂಭಾಜಿ ಮಹಾರಾಜರನ್ನ ಸೋಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಏನ್ ಮಾಡೋದು, ತನ್ನ ಜೊತೆಗಿದ್ದಂಥವರ ಮೋಸದಿಂದಾಗಿ ಸಂಭಾಜಿ ಮಹಾರಾಜರು ಸರಿಯಾಗ್ತಾರೆ. ಸಂಭಾಜಿ ಅವರನ್ನ ಕೂಡ ಮತಾಂತರ ಆಗುವಂತ ಈ ಔರಂಗಜೇಬ್ ಹೇಳ್ತಾನೆ. ಮೊದಲೇ ಸಿಂಹದ ಮರಿ, ಮರಾಠ ರಕ್ತ,
ಬೇಕಾದ್ರೆ ನೀನೇ ನಮ್ಮ ಕಡೆ ಬಂದುಬಿಡು, ಮತಾಂತರ ಆಗುವಂತಹ ಅವಶ್ಯಕತೆ ಕೂಡ ಇರಲ್ಲ ಅಂತ ಸಂಭಾಜಿ ಮಹಾರಾಜರು ಹೇಳ್ತಾರೆ. ಅದಾದ ನಂತರ ಸಂಭಾಜಿ ಮಹಾರಾಜರನ್ನ ಎಷ್ಟು ಕ್ರೂರವಾಗಿ ಕೊಲ್ಲಲಾಯಿತು ಅಂತ ನಾನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಛಾವಾ ಸಿನಿಮಾವನ್ನು ನೋಡಿದಂಥವರಿಗೆ, ಇತಿಹಾಸವನ್ನು ಓದಿ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೆ, ನೋಡದೇ ಇರುವಂಥವರು ದಯವಿಟ್ಟು ಒಂದು ಬಾರಿ ನೋಡಿ. ಸಂಭಾಜಿ ಮಹಾರಾಜರಿಗೆ ಎಂತಹ ನರಕವನ್ನು ತೋರಿಸಿದ್ದ ಔರಂಗಜೇಬ್ ಅಂತ ಗೊತ್ತಾಗುತ್ತೆ ನಿಮಗೆ. ಅಬ್ಬುಆಜಮಿ ಅವರೇ, ಈ ರಾಕ್ಷಸ, ಈ ಪರಮ ಪಾಪಿ, ಈ ಔರಂಗಜೇಬ್ ನಿಮಗೆ ಆದರ್ಶ ವ್ಯಕ್ತಿ ಅಲ್ವಾ? ವೀಕ್ಷಕರೇ, ಕೊನೆಗೆ ಈತನ ಕ್ರೂರತೆಗೆ ತನಗೆ ಜನ್ಮ ಕೊಟ್ಟಂತಹ ತಂದೆಯನ್ನ ಕೂಡ ಬಲಿ ಕೊಟ್ಟ ಅಂತಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು. ತಂದೆ ದೊಡ್ಡಣ್ಣ ಅದೇ ದಾರಾ ಶಿಕೋಯ್ಗೆ ಬೆಂಬಲವನ್ನ ಕೊಡ್ತಾ ಇದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರ ಆರೋಗ್ಯ ಹದಗೆಟ್ಟು ಹೋಗಿದ್ರು ಕೂಡ ಅವರನ್ನ ಆಗ್ರಾ ಫೋರ್ಟ್ನಲ್ಲಿ ಬಂಧಿಸಿ ಇಡ್ತಾನೆ. ಅವರಿಗೆ ಚಿಕಿತ್ಸೆಯನ್ನು ಕೊಡೋ ಬದಲು ಊಟ ನೀರು ಇಲ್ಲದೆ ನರಳೋ ಹಾಗೆ ಮಾಡ್ತಾನೆ. ತಂದೆಯ ಜೊತೆಗೆ ಸಹೋದರಿ ಜಹನಾರಾಗೆ ಕೂಡ ಅದೇ ಶಿಕ್ಷೆಯನ್ನು ಕೊಡ್ತಾನೆ. ಇಬ್ರು ಅನ್ನ ನೀರು ಇಲ್ಲದೆ ನರಳಿ ನರಳಿ ಸಾಯ್ತಾರೆ. ಅಬ್ಬುಆಜಮಿ ಅವರೇ, ಈ ರಾಕ್ಷಸ, ಈ ಪರಮ ಪಾಪಿ ಔರಂಗಜೇಬ್ ತಮಗೆ ಆದರ್ಶ ವ್ಯಕ್ತಿ ಅಲ್ವಾ? ವೀಕ್ಷಕರೇ, ಆಯ್ತು, ಇಷ್ಟೆಲ್ಲ ಮಾಡಿ ರಾಜನಾದ ಮೇಲಾದ್ರೂ ತನ್ನ ಪ್ರಜೆಗಳ ಜೊತೆಗೆ ಚೆನ್ನಾಗಿದ್ನ, ಅವರನ್ನ ಚೆನ್ನಾಗಿ ನೋಡ್ಕೊಂಡ? ಇಲ್ಲ. ಮುಸಲ್ಮಾನರು ಮುಸ್ಲಿಮೇತರರ ವಿರುದ್ಧ ಯುದ್ಧವನ್ನ ಸಾರಬೇಕು, ಮುಸ್ಲಿಮೇತರರು ಮತಾಂತರ ಆಗಬೇಕು, ಮುಸಲ್ಮಾನರನ್ನ ಬಿಟ್ಟು ಬೇರೆ ಯಾರು ಈ ಭೂಮಿ ಮೇಲೆ ಇರಬಾರದು. ಅಷ್ಟೇ ಅಲ್ಲ, ಮುಸ್ಲಿಮೇತರರ ಮೇಲೆ ಜಿಜಿಯಾ ಟ್ಯಾಕ್ಸ್ ಅನ್ನು ಹೇರಿಕೆ ಮಾಡ್ತಾನೆ. ಏನಿದು ಜಿಜಿಯಾ ಟ್ಯಾಕ್ಸ್? ಜಿಜಿಯಾ ಟ್ಯಾಕ್ಸ್ ಅಂತ ಹೇಳಿದ್ರೆ, ಮುಸ್ಲಿಮೇತರರು ತಾವು ಅನ್ಯ ಧರ್ಮದವರಾಗಿರುವಂತಹ ತಪ್ಪಿಗೆ, ತಾವು ಮತಾಂತರ ಆಗದ ತಪ್ಪಿಗೆ ಕಟ್ಟಬೇಕಾದಂತಹ ಟ್ಯಾಕ್ಸ್. ಇನ್ನು ಹಿಂದೂಗಳು ತಮ್ಮ ಧಾರ್ಮಿಕ ಆಚರಣೆ ಮಾಡೋದು ಬಿಡಿ, ಅದು ಕನಸಿನ ಮಾತಾಗಿತ್ತು ಔರಂಗಜೇಬ್ನ ಆಡಳಿತದಲ್ಲಿ. ಸಂಗೀತ, ನೃತ್ಯ, ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಮನರಂಜನೆಯನ್ನ ಆತನ ಆಡಳಿತದಲ್ಲಿ ನಿಷೇಧ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಆತನ ಆಡಳಿತದಲ್ಲಿ ಪ್ರಜೆಗಳು ಬದುಕಿದ್ದು ಸತ್ತ ಹಾಗೆ ಜೀವನವನ್ನ ಮಾಡಬೇಕಾಗಿತ್ತು. ಅಬ್ಬುಆಜಮಿ ಅವರೇ, ಈಗ ಹೇಳಿ, ಕಡೇ ಪಕ್ಷ ಮನುಷ್ಯ ಅಂತ ಕರೆಸಿಕೊಳ್ಳೋದಕ್ಕೆ ಕೂಡ ಯೋಗ್ಯನಲ್ಲದ ಈ ವ್ಯಕ್ತಿ, ಈ ರಾಕ್ಷಸ ನಿಮಗೆ ಆದರ್ಶ ವ್ಯಕ್ತಿನಾ? ನಾಚಿಕೆ ಆಗಬೇಕು ನಿಮಗೆ. ನಿಮ್ಮಂಥವರನ್ನ ಅಸೆಂಬ್ಲಿಯಿಂದ ಅಲ್ಲ, ಈ ದೇಶದಿಂದಾನೇ ಹೊರಗೆ ಹಾಕಬೇಕು. ಸ್ವಲ್ಪ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ. ಓದೋಕೆ ಆಗಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಕೇಳಿ ತಿಳ್ಕೊಳ್ಳಿ. ಈ ಜನ್ಮ ಕೊಟ್ಟಿರುವಂತಹ ಈ ಪುಣ್ಯ ಭೂಮಿಗೆ, ಈ ಮಣ್ಣಿನ ಇತಿಹಾಸಕ್ಕೆ, ಇಲ್ಲಿನ ಮೂಲ ಧರ್ಮಕ್ಕೆ ಗೌರವ ಕೊಡೋದನ್ನ ಕಲಿರಿ. 4 ಒಳ್ಳೆ ಮಾತಾಡೋದನ್ನ ಕಲಿರಿ. ಇಲ್ಲದೆ ಹೋದ್ರೆ ಮರ್ಯಾದೆಯಿಂದ ಈ ದೇಶ ಬಿಟ್ಟು ಹೋಗೋದು ಒಳ್ಳೆಯದು. ವೀಕ್ಷಕರು, ಇವತ್ತು ಛಾವಾ ಸಿನಿಮಾ ಆಗಿರಬಹುದು, ದಿ ಕೇರಳ ಸ್ಟೋರಿ ಆಗಿರಬಹುದು, ಕಾಶ್ಮೀರ್ ಫೈಲ್ಸ್ ಆಗಿರಬಹುದು, ಸಬರಮತಿ ಎಕ್ಸ್ಪ್ರೆಸ್ ಆಗಿರಬಹುದು, ಆರ್ಟಿಕಲ್ 370, ಈ ರೀತಿಯಾದಂತಹ ಸಿನಿಮಾಗಳ ಮೂಲಕ ಸತ್ಯದ ಅನಾವರಣ ಆಗ್ತಾ ಇದೆ. ನನ್ನ ಪ್ರಕಾರ ಇದು ಇನ್ನಷ್ಟು ಆಗಬೇಕು.
ಈ ಅಬು ಆಜ್ಮಿ ಅಂತ ವ್ಯಕ್ತಿತ್ವಗಳು ಮತ್ತೆ ಹುಟ್ಟಬಾರದು ಅಂತ ಅಂದ್ರೆ, ಮತ್ತೆ ಆ ರೀತಿ ಮಾತನಾಡಬಾರದು ಅಂತ ಅಂದ್ರೆ, ಮುಂದಿನ ಪೀಳಿಗೆ ಕೂಡ ನಮ್ಮ ಹಾಗೆ ಜ್ಞಾನಿಗಳಾಗಿಯೂ ಅಜ್ಞಾನಿಗಳಾಗಿ ಉಳಿಬಾರ್ದು ಅಂತ ಅಂದ್ರೆ, ನಮ್ಮ ನೈಜ ಇತಿಹಾಸವನ್ನ ನಾವು ತಿಳಿಯೋಣ, ತಿಳಿಸೋಣ. ನೆನಪಿರಲಿ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.